ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಾರ್ಚ್ 28 ಡೆಡ್ಲೈನ್ ಕೊಟ್ಟಿತ್ತು ದಿಲ್ಲಿಯಲ್ಲಿರುವಂಥ ಡಿಪಾರ್ಟ್ಮೆಂಟ್ ಆಫ್ ಎಸ್ಟೇಟ್ಸ್ ಕಚೇರಿ ಕಾಂಗ್ರೆಸ್ಸಿನವರಿಗೆ. ಕಾಂಗ್ರೆಸ್ಸಿನವರು ನುಂಗಣ್ಣಗಳು ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅವರ ಪ್ರತಿ ಬಂಗ್ಲಾಗಳನ್ನು ನೋಡಿದರೆ, ಅತಿ ಇತಿಹಾಸವನ್ನು ನೋಡಿದರೆ, ಅವರು ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರಿ ನಿವಾಸಗಳನ್ನೆಲ್ಲ ತಮ್ಮ ನಿವಾಸಗಳನ್ನಾಗಿ ಪರಿವರ್ತಿಸಿಕೊಂಡು ತಮ್ಮ ಜಾಗೀರಿನ ರೀತಿಯಲ್ಲಿ ನಡ್ಕೋತಾ ಇದ್ದರು ಅನ್ನೋದಕ್ಕೆ ಇದು ಒಳ್ಳೆಯ ನಿದರ್ಶನ. ಮಾರ್ಚ್ 28 ಡೆಡ್ಲೈನ್ ಕೊಟ್ಟಿತ್ತು. ಡಿಪಾರ್ಟ್ಮೆಂಟ್ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ನ ಕೆಳಗಡೆ ಬರುವಂಥ ಡಿಪಾರ್ಟ್ಮೆಂಟ್ ಆಫ್ ಎಸ್ಟೇಟ್ಸ್. ನಂಬರ್ 24 ಅಕ್ಬರ್ ರೋಡು, ನಂಬರ್ 5 ರೈಸಿನಾ ರೋಡು. 2 ಬೃಹತ್ ಬಂಗಲೆಗಳು. ಒಂದು ಕಾಂಗ್ರೆಸ್ ಕಚೇರಿ, ಇನ್ನೊಂದು ಯೂತ್ ಕಾಂಗ್ರೆಸ್ ಕಚೇರಿ. ನಂಬರ್ 24 ಅಕ್ಬರ್ ರೋಡಲ್ಲಿರೋದು ಕಾಂಗ್ರೆಸ್ ಮುಖ್ಯಾಲಯ ಆಗಿದ್ದು. 2ನೇದು ಯುವ ಕಾಂಗ್ರೆಸ್ ಕಚೇರಿ, 5 ರೈಸಿನಾ ರೋಡು. ಇದನ್ನು ಇವರು ತಮ್ಮ ಅರಸೊತ್ತಿಗೆ ಹಾಗೆ ತಮಗೇ ಇಟ್ಕೊಂಡ್ಬಿಟ್ಟಿದ್ರು. ನೋಡಿ, ಒಂದು ಜಾಗವನ್ನು ಅಲಾಟ್ ಮಾಡಿ ನೀವು ಬಿಲ್ಡಿಂಗ್ ಕಟ್ಕೊಳ್ಳಿ ಅಂತ ಒಂದು ಪಕ್ಷದ ರಾಷ್ಟ್ರೀಯ ಪಕ್ಷಕ್ಕೆ ಜಾಗವನ್ನು ಅಲಾಟ್ ಮಾಡಿ ಕೊಟ್ಟಾದ ಮೇಲೆ, ಅಲ್ಲಿ ಬಿಲ್ಡಿಂಗ್ ಕಟ್ಟಿ ಆದಮೇಲೆ ನಿಮ್ಮ ಕಚೇರಿಯನ್ನು ಅಲ್ಲಿಗೆ ಸ್ಥಳಾಂತರಿಸಬೇಕು. ಮೂಲ ಯಾವ ಕಚೇರಿಯನ್ನು ನೀವು ಸರ್ಕಾರಿ ಬಂಗಲೆಯನ್ನು ಇಟ್ಕೊಂಡಿರ್ತೀರ ಅದನ್ನು ಖಾಲಿ ಮಾಡಿ ವಸತಿ ಸಚಿವಾಲಯಕ್ಕೆ ಅದನ್ನು ವಾಪಸ್ ಕೊಡಬೇಕು. ಇದು ಪ್ರಾಮಾಣಿಕತೆಯ ಲಕ್ಷಣ ಇದೆ ಯಾರಾದರೂ. ಕಾಂಗ್ರೆಸ್ ಹಂಗಲ್ಲ. ಕಾಂಗ್ರೆಸ್ ಅದು ಹೊಸದೂ ಇರಲಿ, ಇದು ಹಳೆಯದೂ ಇರಲಿ, ಅದೂ ನಂದೆ, ಇದೂ ನಂದೆ. ಹೆಂಗಿದೆ ರೀ ಲೆಕ್ಕಾಚಾರ? ನೋಡಿ, ಕಾಂಗ್ರೆಸ್ಸಿಗೆ ಎಂಥ ಬೃಹತ್ತಾದಂಥ ಕಟ್ಟಡ ಇದೆ ಅಂದರೆ ನೋಡಿದರೆ ನೀವು ಅವಾಕ್ಕಾಗಿಬಿಡ್ತೀರಿ. ಆ ರೀತಿಯದಾದಂಥ ಕಾಂಗ್ರೆಸ್ ಭವನವನ್ನು ಕಟ್ಕೊಂಡಿದ್ದಾರೆ ಇಂದಿರಾ ಭವನ ಹೆಸರಲ್ಲಿ. 225 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಖರ್ಚು ಮಾಡಲಾಗಿದೆ. ಈ ಕಚೇರಿ ಇರೋದು ನಂಬರ್ 9A ಕೋಟ್ಲಾ ಮಾರ್ಗ್ನಲ್ಲಿದೆ ಈ ಕಟ್ಟಡ. ಅಲ್ಲಿ 5 ಅಂತಸ್ತಿನ ಕಟ್ಟಡ. 225 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. 18 ವರ್ಷಗಳ ಕಾಲ ನಡೆದಂಥದ್ದು. ಮೊನ್ನೆ ಕಳೆದ ವರ್ಷ ಜನವರಿ 15ಕ್ಕೆ ಅದರ ಉದ್ಘಾಟನೆ ಆಯಿತು. ಉದ್ಘಾಟನೆ ಆದಮೇಲೆ ಏನು ಮಾಡಬೇಕು? ನಿಯತ್ತಿದ್ದವರಾದರೆ, ಪ್ರಾಮಾಣಿಕರಾದರೆ, ನಿಯತ್ತಿನ ಬಗ್ಗೆ ಮಾತಾಡೋರಾಗಿದ್ದರೆ, ಹಳೆ ಕಚೇರಿ ಏನಿತ್ತಲ್ಲ ಅಕ್ಬರ್ ರೋಡ್ 24 ಅಕ್ಬರ್ ರೋಡಲ್ಲಿತ್ತಲ್ಲ, ಅದು ಖಾಲಿ ಮಾಡಬೇಕು, ಆಫೀಸಿಗೆ ಹೋಗಬೇಕು. ಇನ್ನೊಂದು ನಂಬರ್ 5 ರೈಸಿನಲ್ಲಿದ್ದದ್ದು ಖಾಲಿ ಆಗಬೇಕು, ಅಲ್ಲಿಗೆ ಹೋಗಬೇಕು. ಇಲ್ಲ, ಅದೂ ಇರಲಿ, ಇದೂ ಇರಲಿ. ನೋಡಿ, ಅಲ್ಲಿ ಕಾನ್ಫರೆನ್ಸ್ ಹಾಲ್ ಇದೆ, ವಿದೇಶಿ ಗಣ್ಯರು ಬಂದರೆ ಅವರಿಗೆ ಅತಿಥಿ ಗೃಹ ಇದೆ, ಒಳಗಡೆ ಕಾನ್ಫರೆನ್ಸ್ ರೂಮ್ ಇದೆ, ಎಲೆಕ್ಷನ್ ವಾರ್ ರೂಮ್ ಇದೆ, ರಿಸೆಪ್ಷನ್ ಇದೆ, ಪ್ರೆಸ್ ಮೀಟ್ ಮಾಡಲಿಕ್ಕೆ ಹಾಲ್ ಇದೆ, ಸಭಾಂಗಣ ಇದೆ, ಎಲ್ಲ ಪದಾಧಿಕಾರಿಗಳಿಗೆ ಕಚೇರಿಗಳಿದ್ದಾವೆ. ಮತ್ತು ಇವರು ಬೇರೆ ಬೇರೆ ವಿಂಗ್ ಇರ್ತಾವಲ್ಲ, ಯಾವುದು NSUI ವಿಂಗಿಗೆ ಜಾಗ ಇದೆ, ಯುವ ಕಾಂಗ್ರೆಸ್ಸಿಗೆ ಜಾಗ ಇದೆ, ಮಹಿಳಾ ಕಾಂಗ್ರೆಸ್ಸಿಗೆ ಆಫೀಸ್ ಇದೆ. 5 ಅಂತಸ್ತಿನ ಬಿಲ್ಡಿಂಗ್ ರೀ. ಅಂಥ ಬಿಲ್ಡಿಂಗಿಗೆ ಶಿಫ್ಟ್ ಮಾಡೋ ಬದಲು ಕಚೇರಿಯನ್ನು ಇಲ್ಲೇ ಇದ್ದೀವಿ ಅಂತ, ಮೂಲ ಕಚೇರಿಯಲ್ಲಿ, ಹೊಸ ಕಚೇರಿಯಲ್ಲಿ ಹೊರಟೋಗಿದೆ. 2025 ಜನವರಿ 15ಕ್ಕೆ ಈ ಬಿಲ್ಡಿಂಗನ್ನು ತಮಗೆ ಇರಲಿ ಅಂತ ಇಟ್ಕೊಂಡಿದ್ದಾರೆ. ನೋಡೋ ತನಕ ನೋಡ್ತು ಮೋದಿ ಸರ್ಕಾರ ಎಸ್ಟೇಟು ಡಿಪಾರ್ಟ್ಮೆಂಟ್ ಆಫ್ ಎಸ್ಟೇಟು ಮಾರ್ಚ್ 28 ಖಾಲಿ ಮಾಡುವಂಥ ನೋಟಿಸನ್ನು ಜಾರಿ ಮಾಡ್ತು. ಜಾರಿ ಮಾಡಿದ ಕೂಡಲೇ ಏನು ಮಾಡಬೇಕು ಇವರು? ಖಾಲಿ ಮಾಡಿ ಕೊಡಬೇಕಲ್ವಾ. ಒಂದು ಕಡೆಯಿಂದ ಅಶೋಕ್ ಗೆಹ್ಲೋಟು, ಮತ್ತೊಂದು ಕಡೆ ಅಜಯ್ ಮಾಕನ್ನು ಹೋಗಿ ಬ್ಯಾಕ್ ಡೋರಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ದಯವಿಟ್ಟು ಇನ್ನೊಂದು 6 ತಿಂಗಳು ಇಟ್ಕೊಳ್ಳಿ, ಕೊಟ್ಬಿಡಿ. ನಮ್ಮ ಬಹಳಷ್ಟು MP ಗಳಿಗೆ ಕ್ವಾರ್ಟರ್ಸ್ಗಳಿಲ್ಲ, ನಮ್ಮ ಹಿರಿಯ ಲೀಡರ್ಗಳಿದ್ದಾರೆ, ಅವರಿಗೆ ಕಚೇರಿ, ಮಾಜಿ ಮುಖ್ಯಮಂತ್ರಿಗಳಿಗೆ ದಿಲ್ಲಿ ನಿವಾಸ ಕೊಡಬೇಕು, ಅವರಿಗೆ ನಿವಾಸಗಳಿಲ್ಲ, ಇನ್ನೊಂದು ಸ್ವಲ್ಪ ಸಮಯವನ್ನು ಕೊಡಿ ಅಂತ ಈ ಕಡೆಯಿಂದ ಬ್ಯಾಕ್ ಡೋರಲ್ಲಿ ಸಂಧಾನ. ಈ ಕಡೆಯಿಂದ ಇನ್ನೊಬ್ಬ ಅಭಿಷೇಕ್ ಮನು ಸಿಂಘ್ವಿ ಅಂತ ಇವರೊಬ್ಬ ರಾಜ್ಯಸಭಾ ಸದಸ್ಯನಿದ್ದಾನೆ. ಈತ ಮಾಡೋ ಕೆಲಸಗಳೆಲ್ಲ ಇಂಥ ವಾಮಾರ್ಗದ ಕೆಲಸಗಳೇ. ಆತ ಎವಿಕ್ಷನ್ ಆರ್ಡರ್ನಲ್ಲಿರುವಂಥ ಲೋಪಗಳೇನು ಹುಡುಕಿಕೊಂಡು ಅದನ್ನು ಹೇಗಾದರೂ ಮಾಡಿ ಸ್ಟೇ ತಂದು ತಾವೇ ಇಟ್ಕೋಬಹುದಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆತ ಓಡಾಡ್ತಾರೆ. ಲೀಗಲ್ ಆಗಿ ಕಾಂಪ್ಲಿಕೇಶನ್ಸ್ ಏನಿದೆ, ಹೇಗೆ ಇದನ್ನು ಉಳಿಸ್ಕೋಬಹುದು ಅಂತ ಲೆಕ್ಕಾಚಾರದಲ್ಲಿ ಆತ ಓಡಾಡ್ತಾರೆ. ನೋಡಿ, ಕಾಂಗ್ರೆಸ್ನವರ ಸಂಸ್ಕೃತಿಯೇ ಹೇಗೆ. 7,500 ಕೋಟಿ ರೂಪಾಯಿಗಳ ಆಸ್ತಿ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರ ಕಸ್ಟಡಿಯಲ್ಲಿದೆ. ಈಗ ಯಾವುದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾನ್ಪುರದಲ್ಲಿದೆ, ಲಕ್ನೋನಲ್ಲಿದೆ, ಡೆಲ್ಲಿನಲ್ಲಿದೆ, ಬಾಂಬೆನಲ್ಲಿದೆ, ಬೆಂಗಳೂರಲ್ಲಿದೆ. ಯಾವ ನಗರದಲ್ಲಿಲ್ಲ ಹೇಳಿ? ಎಲ್ಲ ಕಡೆ ಆಸ್ತಿಗಳಿದ್ದಾವೆ. ಹೆಸರಿಗೆ ಅಲ್ಲೊಂದು ಪ್ರೆಸ್ ಇದ್ದಂಗೆ ಇರ್ತದೆ, ದೊಡ್ಡ ಬಿಲ್ಡಿಂಗು, ಎಲ್ಲವನ್ನು ಬಾಡಿಗೆ ಕೊಡಲಾಗಿದೆ, ಬಾಡಿಗೆ ದುಡ್ಡು ಬರ್ತಾ ಇರ್ತದೆ. ಅದಲ್ಲದೆ 1977ರಲ್ಲಿ ಶುರುವಾದಂಥ ಆಫೀಸ್ ಅದು, ನಿನ್ನೆ ಮೊನ್ನೆ ಏನು ಶುರುವಾಗಿದ್ದಲ್ಲ.
ಯಾವಾಗ ಕಾಂಗ್ರೆಸ್ ಸೋಲತ್ತೋ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ನಂಬರ್ 24 ಅಕ್ಬರ್ ರೋಡ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಪ್ರಾರಂಭ ಮಾಡ್ತಾರೆ. ಆವಾಗಿಂದ ಶುರುವಾದ ಕಚೇರಿ ಮುಂದೆ ಅದಕ್ಕೆ ಜಾಗವನ್ನು ಸರ್ಕಾರ ಅಲಾಟ್ ಆಗತ್ತೆ. ಜಾಗ ಅಲಾಟ್ ಆದರೂ ಕೂಡ ಬಿಲ್ಡಿಂಗ್ ಕಟ್ಕೊಳ್ಳಿಕ್ಕೆ ಹೋಗಲ್ಲ. 18 ವರ್ಷ ಇನ್ನೂ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಅಂತ 18 ವರ್ಷ ಕಟ್ತದೆ. 225 ಕೋಟಿ ರೂಪಾಯಿ ಬಿಲ್ಡಿಂಗ್ ಮೊನ್ನೆ ಹೋದ ವರ್ಷ ತಯಾರಾಯಿತು. ಈಗ ಖಾಲಿ ಮಾಡಿಕೊಡಬೇಕು. ಖಾಲಿ ಮಾಡಿಕೊಡುವಾಗ ಎವಿಕ್ಷನ್ ಆರ್ಡರ್ ಆಗಿದೆ. ನಿನ್ನೆ ಇಲ್ಲ ಮೊನ್ನೆ 28ನೇ ತಾರೀಕು ಖಾಲಿ ಆಗಬೇಕು. ಅಜಯ್ ಮಾಕನ್ನು ಈತ ಹೋಗಿ ಅಲ್ಲಿ ಕೂತ್ಕೋತಾರೆ. ಇದೇ ರೀತಿ 10 ಜನಪಥಕ್ಕೂ ಕಥೆ ಇದೆ. ಅದು ನಾನು ನಿಮ್ಗೆ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ. ಯಾವಾಗ ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೋ ಆವಾಗ ನಿವಾಸವನ್ನು ಖಾಲಿ ಮಾಡಬೇಕಾದ ಪ್ರಸಂಗ ಬರುತ್ತೆ. ಆವಾಗ ರಕ್ಷಣೆಯ ಭದ್ರತೆಯ ಕಾರಣವನ್ನು ಕೊಟ್ಕೊಂಡು ಇಷ್ಟು ದೊಡ್ಡದಾದಂಥ ಬಂಗ್ಲೆಯನ್ನು ಸೋನಿಯಾ ಗಾಂಧಿ ಕೊಡಬೇಕು ಅಂತಾಗತ್ತೆ. ಯಾವ ಮಟ್ಟಿಗಿದೆ ಅಂದರೆ ಉಳಿದ ಯಾವ ಎಂ ಪಿಗಳಿಗೂ ಈ ಸವಲತ್ತಿರಲಾರ್ದಂಥ ಅತ್ಯಂತ ಐಷಾರಾಮಿಯಾದಂಥ, ಜೊತೆಗೆ ನನಗಿರುವ ಮಾಹಿತಿಯ ಪ್ರಕಾರ ಹೊರಗಡೆನೇ ಚಾಪೆಲ್ಲಿರುವಂಥ ಹ್ಯೂಜ್ ಮನೆಯನ್ನು ಸೋನಿಯಾ ಗಾಂಧಿ ಅವ್ರಿಗೆ ಕೊಡಲಾಗುತ್ತೆ. ಕಳೆದ ವರ್ಷ ಯಾವಾಗ ಇವರು ರಾಜ್ಯಸಭಾ ಸದಸ್ಯರಾದರೂ ಅದಕ್ಕಿಂತ ಮುಂಚೆ ರಾಯ್ಬರೇಲಿಯಿಂದ ಗೆಲ್ಲಲ್ಲ ಅಂತಾಗಿತ್ತು ಸೋನಿಯಾ ಗಾಂಧಿ. ಅವಾಗ ಏನು ಮಾಡ್ತಾರೆ, ಇನ್ನು ನಾನು ರಾಯ್ಬರೇಲಿಯಲ್ಲಿ ಚುನಾವಣೆಯಲ್ಲಿ ನಿಂತು ಸೋತು ಬಿಟ್ಟರೆ 10 ಜನಪಥ ಖಾಲಿ ಮಾಡಬೇಕನ್ನುವಂಥ ಕಾರಣಕ್ಕೋಸ್ಕರ ಅಶೋಕ್ ಗೆಹ್ಲೋಟನ್ನು ಹಿಡ್ಕೊಂಡು ರಾಜಸ್ಥಾನದ ಮೂಲಕ ಆಯ್ಕೆ ಆಗಿಬಿಡ್ತಾರೆ. ಹಿಮಾಚಲ ಪ್ರದೇಶದಿಂದ ಆಗುವ ಲೆಕ್ಕಾಚಾರ ಇರುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಈ ಅಭಿಷೇಕ್ ಮನು ಸಿಂಘ್ವಿ ಕ್ರಾಸ್ ವೋಟಿಂಗಿಂದ ಸೋತೋಗಿರ್ತಾರೆ. ತಮ್ಮ ಕಾಂಗ್ರೆಸ್ ಸದಸ್ಯರ ಮೇಲೆಯೇ ನಂಬಿಕೆ ಇರಲಾರದಂಥ ಕಾಂಗ್ರೆಸ್ಸಿನವರು ಆ ರೀತಿ ಚಾನ್ಸ್ ತೆಗೆದುಕೊಳ್ಳಲಾರದೆ, ಚುನಾವಣೆಯನ್ನು ಎದುರಿಸಲಾರದೆ ಸೋನಿಯಾ ಗಾಂಧಿಯವರು ರಾಜ್ಯಸಭಾ ಸದಸ್ಯತ್ವವನ್ನು ಪಡೆಯುವ ಮೂಲಕ 10 ಜನಪಥನ್ನು ಉಳಿಸ್ಕೊತಾರೆ. ಮಜಾ ನೋಡಿ, ಇವ್ರ ಮನೆಯಲ್ಲಿ 3 ಜನರಿಗೆ 3 ಬೇರೆ ಬೇರೆ ಕ್ವಾರ್ಟರ್ಸ್ಗಳು. ಭಾರತ ದೇಶದಲ್ಲಿ 543 ಜನ ಎಂ ಪಿಗಳಿದ್ದಾರೆ ರೀ. 543 ಎಂ ಪಿಗಳಲ್ಲಿ ಯಾರಿಗೂ ಈ ರೀತಿಯ ಕ್ವಾರ್ಟರ್ಸ್ಗಳಿಲ್ಲ. ಇವ್ರು ಯಾರು ಮಂತ್ರಿಗಳಲ್ಲ. ಇವ್ರು ಯಾರಿಗೆ ಸಂವಿಧಾನಿಕ ಹುದ್ದೆಗಳಿಲ್ಲ. ರಾಹುಲ್ ಗಾಂಧಿಗೆ ಮಾತ್ರ ಈಗ ಈತ ಅಪೋಸಿಷನ್ ಲೀಡರ್ ಆಗಿದ್ದಾನೆ ಅನ್ನೋದು ಬಿಟ್ಟರೆ ಅದಕ್ಕಿಂತ ಮುಂಚೆ ಈತ ಕೂಡ ಒಬ್ಬ ಸಂಸತ್ ಸದಸ್ಯ ಅಷ್ಟೇ. ಉಳಿದ ಎಲ್ಲ ಸಂಸತ್ ಸದಸ್ಯರಿಗೆ ಕೊಡುವಂಥ ಕ್ವಾರ್ಟರ್ಸನ್ನು ಇವ್ರಿಗೆ ಕೊಡಬೇಕು. ಆದರೆ ಇವ್ರಿಗೆ ಎಂತೆಂಥ ಬಂಗ್ಲೆಗಳು ತಗೋತಾರೆ ಇವರು ಅಂದರೆ ಕಾರಣ ಏನು ಕೊಡ್ತಾರೆ, ನಮಗೆ ಭದ್ರತೆಯ ಅಗತ್ಯತೆ ಇದೆ, ಆದ್ದರಿಂದ ಭದ್ರತಾ ಸಿಬ್ಬಂದಿ ಕೂಡ ಉಳ್ಕೊಳ್ಳಿಕ್ಕೆ ಜಾಗ ಇರಬೇಕು, ಅಷ್ಟು ದೊಡ್ಡದಾದಂಥ ಬಂಗ್ಲೆ ನಮಗೆ ಬೇಕಾಗತ್ತೆ ಅಂತ ಹೇಳಿ ಒಂದು ಕಡೆ ಪ್ರಿಯಾಂಕಾ ವಾಡ್ರಾ ತಗೋತಾರೆ. ಇಷ್ಟು ದಿವಸ ಪ್ರಿಯಾಂಕಾ ವಾಡ್ರಾ ಸಂಸತ್ ಸದಸ್ಯ ಕೂಡ ಆಗಿರಲಿಲ್ಲ, ಆದರೂ ಕೂಡ ಆಕೆ ಕ್ವಾರ್ಟರ್ಸ್ ಇತ್ತು. ರಾಹುಲ್ ಗಾಂಧಿ ಕೇವಲ ಸಂಸತ್ ಸದಸ್ಯರಾಗಿದ್ದರು, ಅವರಿಗೆ ಪ್ರತ್ಯೇಕವಾದಂಥ ಭವ್ಯವಾದ ಬಂಗ್ಲೆ, ಜೊತೆಗೆ ಸೋನಿಯಾ ಗಾಂಧಿಗೆ ವಿಶಾಲವಾದ 10 ಜನಪಥ. ಎಂಥ ದುರ್ದೈವ ಈ ದೇಶದ್ದು ಅಂದರೆ, ಇಷ್ಟೆಲ್ಲ ಇವರು ಈ ಅಟಾಟೋಪಗಳನ್ನು ಮಾಡಿದರೂ ಕೂಡ, ಇವರು ತಮ್ಮ ಜಹಗೀರನ್ನು ಉಳಿಸ್ಕೊಳ್ಳುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದರೂ ಕೂಡ ಅವರಿಗೆ ಸರ್ಕಾರ ಮಣೆ ಹಾಕತ್ತೆ. ಈಗ 28 ಖಾಲಿ ಆಗಬೇಕು, ರಾಜಿ ಸಂಧಾನ ಮಾಡಿಕೊಂಡು ಹಿಂಬಾಗಿಲಿನಿಂದ ಮಾತುಕತೆ ನಡೆಸಿ ಇನ್ನೊಂದು 6 ತಿಂಗಳ ಸಮಯವನ್ನು ಕೊಡಿ ಅಂತ 6 ತಿಂಗಳ ಸಮಯವನ್ನು ಪಡೆದಿದ್ದಾರೆ. ಇದೇ ರೀತಿ ಚಂದ್ರಚೂಡ್ ಅವರು ಮಾಡಿದರು ನೋಡಿ. ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್, ಎಂಥ ಸ್ಥಾನ! ಆತ ಎಷ್ಟು ಪ್ರಾಮಾಣಿಕತೆಯಲ್ಲಿ ಪ್ರಾಮಾಣಿಕನಾಗಿರಬೇಕು, ಎಷ್ಟು ನಿಸ್ಪೃಹ ಆಗಿರಬೇಕು, ಆತನ ಬದುಕು ಹೇಗೆ ಪಾರದರ್ಶಕವಾಗಿರಬೇಕಾಗಿರಬೇಕು. ರಿಟೈರ್ ಆಗ್ತಾರೆ, ರಿಟೈರ್ ಆದ 6 ತಿಂಗಳು ಕ್ವಾರ್ಟರ್ಸನ್ನೇ ಖಾಲಿ ಮಾಡೋದಿಲ್ಲ. ಕೇಳಿದರೆ ನಮ್ಮ ಮನೆಯಲ್ಲಿ ಮೆಂಟಲಿ ರಿಟೈರ್ಡೆಡ್ ಮಕ್ಕಳಿದ್ದಾರೆ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗತ್ತೆ, ಆದ್ದರಿಂದ ನನಗೆ 6 ತಿಂಗಳು ನನ್ನ ಸರ್ಕಾರಿ ನಿವಾಸ, ಚೀಫ್ ಜಸ್ಟಿಸ್ ಗೃಹ ಸರ್ಕಾರಿ ನಿವಾಸವನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅದಕ್ಕಿಂತ ಮುಂಚೆ ಇವರು ಮಕ್ಕಳಿರಲಿಲ್ವಾ? ಆವಾಗ ಮಕ್ಕಳನ್ನ ಹೆಂಗೆ ಸಾಕ್ತಿದ್ರು ಇವರು? ಆವಾಗ ಅವ್ರಿಗೆ ಸ್ಪಷ್ಟಕ್ಕೆ ಆಗಿರಲಿಲ್ವಾ? ಆವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಶುಶ್ರೂಷೆ ಮಾಡೋದಿರಲಿಲ್ವ? ಅಂದರೆ ಸರ್ಕಾರಿ ಸವಲತ್ತುಗಳೇನಿದೆ ಅದು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದು ಅಂತ ಇವರೆಲ್ಲ ಭಾವಿಸಿರ್ತಾರೆ. ನನಗೆ ಬೇಸರ ಆಗೋದೇನೆಂದರೆ, ಭಾರತೀಯ ಜನತಾ ಪಾರ್ಟಿ ಅಂತ ಸರ್ಕಾರ ಇದ್ದಾಗ, ವಸತಿ ಸಚಿವಾಲಯ ಅವ್ರ ಕೈಯಲ್ಲೇ ಇದ್ದಾಗ, ಡಿಪಾರ್ಟ್ಮೆಂಟ್ ಆಫ್ ಎಸ್ಟೇಟ್ಸ್ ಅವ್ರದ್ದೇ ಇದ್ದಾಗ ಅಧಿಕಾರಿಗಳ ಮೇಲೆ ಬಿಟ್ಟು ಇದನ್ನು ಹ್ಯಾಂಡಲ್ ಮಾಡಿ ಅಂತ ಹೇಳಬೇಕೇ ವಿನ, ಅಶೋಕ್ ಗೆಹ್ಲೋಟು ಅಜಯ್ ಮಾಕನ್ ಹೋಗಿ ಹಿಂಬಾಗಿಲಿಂದ ಮಾತಾಡಿದ ಕೂಡಲೇ ಆಯ್ತು ಇನ್ನೊಂಥ 6 ತಿಂಗಳು ಇಟ್ಕೊಳ್ಳಿ ಅಂತ ಹೇಳುವಂಥ ರಾಜಿ ಸಂಧಾನಕ್ಕೆ ಭಾರತೀಯ ಜನತಾ ಪಾರ್ಟಿ ನಿಲ್ಲತ್ತೆ ಅಂದರೆ, ಭಾರತೀಯ ಜನತಾ ಪಾರ್ಟಿಗೂ ಕಾಂಗ್ರೆಸ್ಸಿಗೆ ವ್ಯತ್ಯಾಸ ಏನು ಉಳಿತು ಸ್ವಾಮಿ? ಇರಲಿ ಬಿಡಿ, ನಿಮ್ಮ ಬದಲು ರಾಹುಲ್ ಗಾಂಧಿ ಬಂದಿರ್ತಾರೆ. ನಾವು ರಾಹುಲ್ ಗಾಂಧಿಗೆ ಬೈಬೇಕು ಯಾಕೆ, ಸೋನಿಯಾ ಗಾಂಧಿ ಬೈಬೇಕು ಯಾಕೆ? ನೀವೇ ಅವಕಾಶ ಮಾಡಿಕೊಡೋದಲ್ವಾ? ನೀವು ಖಾಲಿ ಮಾಡಿಸ್ಕೊಟ್ಟಿದ್ರೆ ಅದಕ್ಕೊಂದು ಅರ್ಥ ಇರೋದು, ನಿಮ್ಮ ಕಠೋರತೆ, ನಿಮ್ಮ ದಕ್ಷತೆ ಲೆಕ್ಕಾಚಾರಕ್ಕೆ ಬರೋದು. ಈಗ ನೀವೇ ಇನ್ನೊಂದು 6 ತಿಂಗಳು ಅವಕಾಶ ಕೊಡ್ತೀರಿ ಅಂದರೆ ಯಾರನ್ನ ನಾವು ನಂಬೋಣ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.